ಭಾರತ ಅಮೆರಿಕ ನಡುವೆ ಮಹತ್ವದ ವ್ಯಾಪಾರ ಒಪ್ಪಂದವಾಗಿದೆ. ಪ್ರಧಾನಿ ಮೋದಿಗೆ ದಿಢೀರ್ ಅಂತ ಕರೆ ಮಾಡಿದ್ದ ಟ್ರಂಪ್ ಈ ಬಗ್ಗೆ ಖುದ್ದು ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಖುದ್ದು ಮೋದಿ ಜೊತೆಗೆ ಮಾತನಾಡಿದ್ದಾಗಿ ಪೋಸ್ಟ್ ಮಾಡಿದ್ದಾರೆ. ಭಾರತದ ಮೇಲಿನ ಸುಂಕವನ್ನ ಇಳಿಸಿರುವಂತಹ ಟ್ರಂಪ್ ಶೇಕಡ 25ರಿಂದ ಶೇಕಡ 18ಕ್ಕೆ ಸುಂಕ ಇಳಿಸಿರುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖುದ್ದಾಗಿ ಅವರೇ ಪೋಸ್ಟ್ ಮಾಡಿದ್ದಾರೆ. ಸುಂಕ ಇಳಿಸಿದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಮೋದಿ ಜೊತೆಗೆ ಮಾತನಾಡಿದ್ದು ಗೌರವದ ಸಂಗತಿ. ಬೆಳಗ್ಗೆ ಭಾರತದ ಪ್ರಧಾನಿ ಮೋದಿ ಜೊತೆ ಮಾತನಾಡಿದ್ದೇನೆ. ನನ್ನ ಆಪ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಬ್ರು. ಭಾರತದಲ್ಲಿ ಮೋದಿ ಒಬ್ಬ ಪ್ರಭಾವಿ ಗೌರವಾನ್ವಿತ ನಾಯಕ. ಹಾಗೆ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸೋದು, ವ್ಯಾಪಾರ ಸೇರಿದಂತೆ ಹಲವು ವಿಷಯಗಳ ಕುರಿತು ನಾವು ಚರ್ಚೆ ಮಾಡಿದ್ವಿ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಟ್ರೂತ್ ಅವರ ಓನ್ ಸೋಷಿಯಲ್ ಮೀಡಿಯಾ ಏನಿದೆ, ಟ್ರೂತ್ ಅನ್ನೋ ಸೋಷಿಯಲ್ ಮೀಡಿಯಾ ಏನಿದೆ, ಅದರಲ್ಲಿ ಟ್ರಂಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾಡಿದ್ದಾರೆ. ಭಾರತ ಅಮೆರಿಕ ನಡುವೆ ಬಿಗ್ ಡೀಲ್ ಕುದುರಿದ ಟ್ರಂಪ್ ಪ್ರಧಾನಿ ಮೋದಿ ಜೊತೆ ಮಾತನಾಡಿರುವ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸೋದಕ್ಕೆ ಭಾರತ ಒಪ್ಕೊಂಡಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರು ಮಾಡಿರುವಂತಹ ಪೋಸ್ಟ್ ಏನಿದೆ ಇದರಲ್ಲಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಉಕ್ರೇನ್ ಯುದ್ಧ ಕೊನೆಗಾಣಿಸುವ ನಿಟ್ಟಿನಲ್ಲಿ ತೈಲ ಖರೀದಿ ನಿಲ್ಲಿಸಿದೆ. ರಷ್ಯಾ ಜೊತೆ ಭಾರತದ ತೈಲ ಖರೀದಿ ತಡೆಗೆ ಒಪ್ಪಿಕೊಂಡಿದೆ. ಹೀಗಂತ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ರಷ್ಯಾದ ಬದಲಿಗೆ ಅಮೆರಿಕ ಮತ್ತು ವೆನೆಜುವೆಲಾದಿಂದ ತೈಲ ಖರೀದಿ ಮಾಡೋದಕ್ಕೆ ಭಾರತ ಒಪ್ಕೊಂಡಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಮನಿಸ್ತಾ ಇದ್ದೀವಿ. ಟ್ರಂಪ್ ಈ ರೀತಿಯಾಗಿ ಸಾಕಷ್ಟು ಬಾರಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಮೋದಿ ಜೊತೆ ಮಾತನಾಡದೆ ರಷ್ಯಾ ಜೊತೆ ತೈಲ ಖರೀದಿ ನಿಲ್ಲಿಸೋದಕ್ಕೆ ಮೋದಿ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅನ್ನೋ ರೀತಿಯಾಗಿ ಸಾಕಷ್ಟು ಬಾರಿ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಪೋಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಬಟ್ ಈಗ ಮಾಡುವಂತಹ ಪೋಸ್ಟ್ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ? ಶಮಂತ್, ಭಾರತ ತೈಲದಿಂದ ಏನು ತೈಲವನ್ನ ಖರೀದಿ ಮಾಡ್ತಾ ಇತ್ತು ರಷ್ಯಾದಿಂದ, ಇದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಮತ್ತೆ ಅಮೆರಿಕ ಪದೇ ಪದೇ ಹೇಳ್ತಾ ಇತ್ತು ರಷ್ಯಾದಿಂದ ಯಾವುದೇ ಕಾರಣಕ್ಕೂ ತೈಲವನ್ನ ಖರೀದಿ ಮಾಡಬಾರದು ಅನ್ನುವಂತಹದ್ದನ್ನ ಹೇಳಿತ್ತು. ಮತ್ತೆ ಟ್ರಂಪ್, ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ಭಾರತ ಒಪ್ಕೊಂಡಿದೆ, ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿದೆ ಅನ್ನುವಂತಹದ್ದನ್ನ ಹೇಳ್ತಾ ಇತ್ತು. ಆದ್ರೆ ಭಾರತದಿಂದ ಯಾವುದೇ ರೀತಿಯಂತ ಅಧಿಕೃತ ಹೇಳಿಕೆಗಳು ಬಂದಿರಲಿಲ್ಲ. ರಷ್ಯಾದಿಂದ ತೈಲ ಖರೀದಿ ಮಾಡ್ತಿಲ್ಲ ಅನ್ನುವಂತಹ ಯಾವುದೇ ಅಧಿಕೃತ ಹೇಳಿಕೆಗಳು ಬಂದಿಲ್ಲ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಬ್ರು ಕೂಡ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಅದನ್ನ ಟ್ರಂಪ್ ಈಗ ಘೋಷಣೆಯನ್ನ ಮಾಡಿರುವಂತಹದ್ದು. ಈ ದೂರವಾಣಿ ಮೂಲಕ ಮಾತುಕತೆಯ ಒಂದು ಫಲಪ್ರದ ಆಗಿದೆ ಅನ್ನುವಂಥದ್ದನ್ನ ಟ್ರಂಪ್ ಹೇಳಿಕೊಂಡಿರುವಂತಹದ್ದು. ಟ್ರಂಪ್ ಹೇಳಿಕೊಂಡಿರುವ ರೀತಿ ಭಾರತ ಹಾಗೂ ಅಮೆರಿಕ ಮಾತುಕತೆಯನ್ನು ನಡೆಸಿರುವಂತಹದ್ದು. ಅದನ್ನ ನರೇಂದ್ರ ಮೋದಿ ಅವರು ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಏನು ರಷ್ಯಾದಿಂದ ಭಾರತ ತೈಲವನ್ನ ಖರೀದಿ ಮಾಡ್ತಾ ಇತ್ತು, ಅದನ್ನ ಈಗ ತಡೆಯನ್ನ ಒಡ್ಡಿದೆ. ಜೊತೆಗೆ ವೆನಿಜುವೆಲಾ ಹಾಗೂ ಅಮೆರಿಕದಿಂದ ಭಾರತ ತೈಲವನ್ನ ಖರೀದಿ ಮಾಡ್ಲಿಕ್ಕೆ ಈಗ ಒಪ್ಕೊಂಡಿರುವಂತದ್ದು ಅನ್ನುವಂಥದ್ದು ಹೇಳಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಏನು ಭಾರತದ ವಸ್ತುಗಳಿಗೆ ಭಾರತದಿಂದ ಆಮದು ಮಾಡ್ಕೊಳ್ತಕ್ಕಂಥ ವಸ್ತುಗಳಿಗೆ ಏನು ಹೆಚ್ಚಿನ ಸುಂಕವನ್ನ ವಿಧಿಸಿತ್ತು, ಅಂದ್ರೆ 25% ಸುಂಕವನ್ನ ವಿಧಿಸಿತ್ತು, ಅದನ್ನ ಈಗ 18%ಗೆ ಸುಂಕವನ್ನ ಕಡಿಮೆ ಮಾಡಿರುವಂತಹದ್ದು. ಮತ್ತೆ ಭಾರತವು ಕೂಡ ಪ್ರತಿಯಾಗಿ ಸುಂಕವನ್ನ ಕಡಿಮೆ ಮಾಡಿದೆ. ಮತ್ತೆ ಯಾವುದೇ ರೀತಿಯಂತ ಅಡೆತಡೆ ಇಲ್ಲದ, ತಾಂತ್ರಿಕ ಅಡೆತಡೆಗಳಿಲ್ಲದೆ ಭಾರತಕ್ಕೆ ಅಮೆರಿಕದ ಗೂಡ್ಸ್ ಗಳು ರವಾನೆ ಆಗ್ತವೆ ಅನ್ನುವಂಥದ್ದನ್ನು ಕೂಡ ಈಗ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮತ್ತೆ ಎರಡೂ ದೇಶಗಳ ನಡುವಿನ ಸಂಬಂಧ ಗಟ್ಟಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ನಾನು ಅಂದ್ರೆ ಟ್ರಂಪ್ ಇಬ್ರು ಕೂಡ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಟ್ರಂಪ್ ಈಗ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಭಾರತದ ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ಈ ಒಂದು ವಿಚಾರವನ್ನ ಹೇಳ್ಕೊಳ್ಬೇಕಾಗಿದೆ. ಅಂದ್ರೆ ಅಮೆರಿಕ ಅಧಿಕೃತವಾಗಿ 25% ಇಂದ 8%ಗೆ ಸುಂಕವನ್ನ ಇಳಿಸಿದೆ ಅನ್ನುವಂಥದ್ದು ಒಂದು ವಿಚಾರ. ಆದ್ರೆ ಜೊತೆಗೆ ರಷ್ಯಾದಿಂದ ಭಾರತ ಇದುವರೆಗೆ ಖರೀದಿ ಮಾಡ್ತಿದ್ದಂತಹ ತೈಲವನ್ನ ಸಂಪೂರ್ಣವಾಗಿ ತೈಲ ಖರೀದಿಯನ್ನ ನಿಲ್ಲಿಸಿದೆ ಅನ್ನುವಂಥದ್ದನ್ನ ಈಗ ಭಾರತ ಘೋಷಣೆ ಮಾಡ್ಕೋಬೇಕಾಗಿದೆ. ಜೊತೆಗೆ ರಷ್ಯಾದಿಂದ ಪ್ರತಿಯಾಗಿ, ಅಂದ್ರೆ ರಷ್ಯಾದಲ್ಲಿ ಇದುವರೆಗೆ ಖರೀದಿ ಮಾಡ್ತಿದ್ದ ತೈಲಕ್ಕೆ ಪ್ರತಿಯಾಗಿ ವೆನಿಜುವೆಲಾ ಹಾಗೂ ಅಮೆರಿಕದಿಂದ ತೈಲ ಖರೀದಿಯನ್ನ ಭಾರತ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಹೇಳ್ಬೇಕಾಗಿದೆ. ಮುಖ್ಯವಾಗಿ ಅಮೆರಿಕ ಏನ್ ಹೇಳ್ತಿತ್ತು ಅಂದ್ರೆ ರಷ್ಯಾದಿಂದ ಭಾರತ ತೈಲವನ್ನ ಖರೀದಿ ಮಾಡ್ತಿರೋದು ಎಲ್ಲ ಒಂದ್ ಕಡೆ ರಷ್ಯಾಗೆ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ, ಯುದ್ಧವನ್ನ ಮುಂದುವರಿಸಲಿಕ್ಕೆ ಅದು ಸಹಾಯ ಆಗ್ತಿದೆ. ಪರೋಕ್ಷವಾಗಿ ಭಾರತ ಉಕ್ರೇನ್ ಮೇಲೆ ಯುದ್ಧಕ್ಕೆ ಸಹಾಯ ಮಾಡ್ತಿದೆ ಅನ್ನುವಂಥದ್ದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಿದ್ರು. ಈಗ
ಉಕ್ರೇನ್ ಮೇಲಿನ ಯುದ್ಧವನ್ನ ನಿಲ್ಲಿಸಲಿಕ್ಕೆ ರಷ್ಯಾದಿಂದ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಿದೆ ಅನ್ನುವಂಥದ್ದನ್ನ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಮುಂದೆ ಹರೀಶ್ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಟ್ರಂಪ್ ಈ ರೀತಿಯಾಗಿ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಯುದ್ಧವನ್ನ ನಿಲ್ಲಿಸಿದ್ದ ನಾನೇ ಅಂತ ಹೇಳುವಂಥದ್ದು ಇರಬಹುದು, ಅಥವಾ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನು ನಿಲ್ಲಿಸಬೇಕು ಅಂತ ಹೇಳುವಂಥದ್ದು, ಅಥವಾ ನಿಲ್ಲಿಸುತ್ತೆ ಅಂತ ಭಾರತ ಹೇಳಿದೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ ಟ್ರಂಪ್. ಆದ್ರೆ ಇದನ್ನ ಭಾರತ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಏನಾದರೂ ಹೇಳಿದ್ಯಾ? ಯಾಕಂದ್ರೆ ರಷ್ಯಾ ಹಾಗೆ ಭಾರತದ ಸಂಬಂಧ ಕೂಡ ತುಂಬಾ ಚೆನ್ನಾಗಿದೆ. ಇಂತಹ ಸಂದರ್ಭದಲ್ಲಿ ಏಕದಮ್ ಅಮೆರಿಕ ಹೇಳ್ತು ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ನಿಲ್ಲಿಸಿಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದಾಗಿ ಭಾರತ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸಿದೆ? ಅಧಿಕೃತವಾಗಿ ಏನಾದರೂ ಭಾರತ ಸರ್ಕಾರದಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಹೊರಬಂದಿದೆಯಾ? ಹೇಗೆ ಹೇಮಂತ್, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಈ ಒಂದು ಘೋಷಣೆಯನ್ನ ಮಾಡಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಾನು ಮಾತನಾಡಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ದಿವಸದ ಹಿಂದೆ ಟ್ರಂಪ್ ಘೋಷಣೆಯನ್ನ ಮಾಡಿದ್ರು, ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದೆ, ಮತ್ತೆ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡ್ಲಿಕ್ಕೆ ಭಾರತ ಒಪ್ಕೊಂಡಿದೆ ಅನ್ನುವಂಥದ್ದನ್ನ ಕೆಲವು ಗಂಟೆಗಳ ಹಿಂದೆ ಅಷ್ಟೇ ಟ್ರಂಪ್ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಅಂದ್ರೆ ಅಮೆರಿಕದಲ್ಲಿ ಈಗ ಬೆಳಿಗ್ಗೆ ಎದ್ದು ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿರುವಂತಹದ್ದು, ಕರೆ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಒಂದು ರಷ್ಯಾದಿಂದ ಭಾರತ ತೈಲ ಖರೀದಿಯನ್ನ ನಿಲ್ಲಿಸಬೇಕು ಅನ್ನುವಂತಹದನ್ನ ಒಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದು ಷರತ್ತನ್ನ ವಿಧಿಸಿದ್ರು. ಅದನ್ನ ಈಗ ಭಾರತ ಪೂರೈಸಿದೆ ಅನ್ನುವಂಥದ್ದನ್ನ ಟ್ರಂಪ್ ಹೇಳ್ತಿದ್ದಾರೆ. ಜೊತೆಗೆ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿದೆ ಆಯ್ತು, ಮತ್ತೆ ಎಲ್ಲಿಂದ ಭಾರತ ತೆಗೆದುಕೊಳ್ಬೇಕು ತೈಲ ಅಂತಂದ್ರೆ ಅದು ವೆನಿಜುವೆಲಾ ಮತ್ತು ಅಮೆರಿಕದಿಂದ ತೈಲ ಖರೀದಿಯನ್ನ ಭಾರತ ಮಾಡಬೇಕು ಅನ್ನುವಂತ ಷರತ್ತನ್ನು ಕೂಡ ಟ್ರಂಪ್ ವಿಧಿಸಿದ್ರು. ಅದಕ್ಕೂ ಕೂಡ ಭಾರತ ಈಗ ಒಪ್ಕೊಂಡಿದೆ. ಈಗ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಭಾರತ ಅನ್ನುವಂತ ಕಾರಣಕ್ಕೋಸ್ಕರನೇ ಭಾರತದ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಸುಂಕ ವಿಧಿಸಿತ್ತು. ಮತ್ತೆ ಭಾರತಕ್ಕೆ ಇದು ಸಾಕಷ್ಟು ನಷ್ಟ ಕೂಡ ಆಗಿತ್ತು. ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡುವಂತ ವಸ್ತುಗಳೇನಿದೆ, ಈ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಸುಂಕವನ್ನ ವಿಧಿಸಿತ್ತು. ಮತ್ತು ಭಾರತದ ವ್ಯಾಪಾರಿಗಳಿಗೆ ಮತ್ತೆ ಭಾರತದ ಉತ್ಪಾದಕರಿಗೆ ಬಹಳಷ್ಟು ನಷ್ಟವನ್ನ ಉಂಟು ಮಾಡ್ತಾ ಇತ್ತು. ಈಗ ಸುಂಕವನ್ನ ಇಳಿಸುವಂತಹ ಒಂದು ಒಪ್ಪಂದವನ್ನು ಕೂಡ ಅಮೆರಿಕ ಮಾಡಿಕೊಂಡಿರುವಂತಹದ್ದು. ಆ ಒಪ್ಪಂದಕ್ಕೆ ಬದ್ಧವಾಗಿದೆ ಅಮೆರಿಕ ಅನ್ನುವಂಥದ್ದನ್ನು ಕೂಡ ಭಾರತಕ್ಕೆ ಭರವಸೆಯನ್ನ ಕೊಟ್ಟಿದೆ. ಏನ್ 25% ಸುಂಕವನ್ನ ವಿಧಿಸಿತ್ತು ಭಾರತದ ವಸ್ತುಗಳಿಗೆ, ಭಾರತದಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ಅಮೆರಿಕ ವಿಧಿಸಿತ್ತು. ಈಗ ಆಮದು ಸುಂಕವನ್ನ ಕಡಿಮೆ ಮಾಡಿರುವಂತಹದ್ದು 25% ಇಂದ 15%ಗೆ ಅಮೆರಿಕ ಈ ಒಂದು ಸುಂಕದ ರೇಟ್ ಅನ್ನು ಇಳಿಸಲಿಕ್ಕೆ ಒಪ್ಕೊಂಡಿರುವಂತಹದ್ದು. ಜೊತೆಗೆ ಭಾರತವು ಕೂಡ ಪ್ರತಿಯಾಗಿ ಅಮೆರಿಕ ವಸ್ತುಗಳ ಮೇಲೆ ವಿಧಿಸಿದಂತಹ ಹೆಚ್ಚುವರಿ ಸುಂಕವನ್ನು ಕೂಡ ಇಳಿಸುತ್ತೆ. ಮತ್ತೆ ಅಮೆರಿಕದಿಂದ ಭಾರತಕ್ಕೆ ಏನು ಆಮದಾಗ್ತಿದ್ದಂತಹ ವಸ್ತುಗಳಿದೆ ಅದಕ್ಕೆ ಸಾಕಷ್ಟು ತಾಂತ್ರಿಕ ಅಡೆತಡೆಗಳನ್ನ ಭಾರತ ಕೂಡ ಅಮೆರಿಕದ ವಸ್ತುಗಳಿಗೆ ಕೊಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ಆ ತಾಂತ್ರಿಕ ಅಡೆತಡೆಗಳನ್ನು ಕೂಡ ಈಗ ಭಾರತ ಪೂರೈಸಲಿದೆ ಅನ್ನುವಂಥದ್ದನ್ನ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆನ ಮಾಡಿರುವಂತಹದ್ದು. ಮತ್ತು ಎರಡೂ ದೇಶಗಳ ಸಂಬಂಧ ಮುಂದಕ್ಕಿನ್ನು ಚೆನ್ನಾಗಿರುತ್ತೆ. ನಾವ್ ಏನ್ ಅಂದುಕೊಳ್ತೀವಿ, ನಾವಿಬ್ರು ಸ್ನೇಹಿತರು ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನ ಈಗ ಹಾಗೆ ರೀ ಹರೀಶ್, ಮತ್ತಷ್ಟು ಮಾಹಿತಿ ಬರ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಟ್ರಂಪ್ ಜೊತೆ ಮಾತುಕತೆ ಖಚಿತಪಡಿಸಿದ ಪ್ರಧಾನಿ ಮೋದಿ. ಟ್ರಂಪ್ ಜೊತೆಗೆ ಮಾತುಕತೆ ಖಚಿತಪಡಿಸಿದ್ದಾರೆ ಪ್ರಧಾನಿ ಮೋದಿ ಕೂಡ. ಇದೇ ವಿಚಾರದ ಬಗ್ಗೆ ಈಗ ತಾನೇ ಮಾತನಾಡ್ತಾ ಇದ್ವಿ. ಟ್ರಂಪ್ ಜೊತೆ ಮಾತುಕತೆ ಖಚಿತಪಡಿಸಿದ್ದಾರೆ ಪ್ರಧಾನಿ ಮೋದಿ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಟ್ರಂಪ್ ಜೊತೆ ಮಾತನಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಕೂಡ ಖಚಿತಪಡಿಸಿದ್ದಾರೆ. ಬಟ್ ಟ್ರಂಪ್ ಏನ್ ಹೇಳಿದ್ದಾರೆ, ಅದರಲ್ಲಿ ಯಾವುದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಮೋದಿ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಆದರೆ ಟ್ರಂಪ್ ಜೊತೆ ಮಾತನಾಡಿರುವುದನ್ನ ಖಚಿತಪಡಿಸಿದ್ದಾರೆ ಪ್ರಧಾನಿ ಮೋದಿ. ಇಲ್ಲಿ ಮೋದಿ ಮಾಡುವಂತಹ ಟ್ವೀಟ್ ಅನ್ನು ನಾವು ಗಮನಿಸೋದಾದ್ರೆ, ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಇವತ್ತು ಮಾತನಾಡೋದಕ್ಕೆ ಅದ್ಭುತವಾಗಿದೆ. ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳು ಈಗ 18% ಕಡಿಮೆ ಸುಂಕವನ್ನು ಹೊಂದಿರೋದು ಸಂತೋಷ ತಂದಿದೆ. ಈ ಅದ್ಭುತ ಘೋಷಣೆಗಾಗಿ ಭಾರತದ 1.4 ಶತಕೋಟಿ ಜನರ ಪರವಾಗಿ ಅಧ್ಯಕ್ಷ ಟ್ರಂಪ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 2 ದೊಡ್ಡ ಆರ್ಥಿಕತೆಗಳು ಮತ್ತು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಅದು ನಮ್ಮ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಹಕಾರಕ್ಕಾಗಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ.
ಜಾಗತಿಕ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಅಧ್ಯಕ್ಷ ಟ್ರಂಪ್ ಅವರ ನಾಯಕತ್ವ ಅತ್ಯಗತ್ಯ. ಶಾಂತಿಗಾಗಿ ಅವರ ಪ್ರಯತ್ನಗಳನ್ನು ಭಾರತ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ನಮ್ಮ ಪಾಲುದಾರಿಕೆಯನ್ನು ಅಭೂತಪೂರ್ವ ಎತ್ತರಕ್ಕೆ ಕೊಂಡೊಯ್ಯಲು ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ನಾನು ಎದುರು ನೋಡ್ತಾ ಇದ್ದೇನೆ. ಇದು ಮೋದಿ ಮಾಡಿರುವಂತಹ ಟ್ವೀಟ್. ಇದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಇವತ್ತು ಮಾತನಾಡಿದ್ದಂಥದ್ದು ಅದ್ಭುತವಾಗಿತ್ತು. ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಖಚಿತಪಡಿಸಿದ್ದಾರೆ ನರೇಂದ್ರ ಮೋದಿ.